ಆಗುತ್ತೆ. ಇನ್ನೊಂದು ಡ್ರಗ್ಗು ಇನ್ನೂ ಅದ್ಭುತವಾಗಿ ಅಶೋಕ. ಈ ಸೀತೆ ರಾವಣ ಕರ್ಕೊಂಡೋಗಿದ್ಮೇಲೆ ಅಶೋಕ ವನದಲ್ಲಿ ಇಳಿಸ್ತಾನೆ. ಈ ಅಶೋಕ ಅನ್ನೋದು ಅದರದ್ದು ಘೃತ, ಅದರದ್ದು ಅರಿಷ್ಟ, ಆಸವ, ಅದರದ್ದು ಮಾತ್ರೆಗಳು, ಅಶೋಕ ತುಂಬ ಬಳಸ್ತೀವಿ ನಾವು. ಸೊ ಈ ಅಶೋಕ ಗಿಡ ಮರ ಅದರದ್ದು ಎಲ್ಲ ಪಾರ್ಟ್ಸ್ನ ನಾವು ಉಪಯೋಗಿಸ್ತೀವಿ. ಮೆನೋಪಾಸಲ್ಲಿ ತುಂಬ ಚೆನ್ನಾಗಿ ನೋಡಿ, ಹೆಸರು ನೋಡಿ, ಅಶೋಕ. ಶೋಕ ಅಂದರೆ ದುಃಖ, ಅಶೋಕ ದುಃಖನ ದೂರ ಮಾಡಿಬಿಡುತ್ತೆ. ಹೆಂಗಸರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಥರದ್ದು ಪೇನ್ಸು ಇದು ಪ್ಲಸ್ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗೆಲ್ಲ ಅಶೋಕ ತುಂಬ ಒಳ್ಳೆಯದು. ಹಾಗೂ ಈ ಮೆನೋಪಾಸಲ್ ಪ್ರಾಬ್ಲಮ್ಸಲ್ಲಿ ನಾವು ಬೇಕಾದಂಗೆ ನಾವು ಆ ಸಿಂಪ್ಟಮ್ಸ್ ಜಾಸ್ತಿ ಆದಂಗೆ ಆ ಗಿಡಮೂಲಿಕೆಗಳು ಉಪಯೋಗಿಸ್ತೀವಿ. ಕೆಲವು ಮಾನಸಿಕವಾಗಿರೋದು ಬ್ರಾಹ್ಮಿ ಇರ್ಬೋದು, ಶಂಖಪುಷ್ಪಿ ಇರ್ಬೋದು, ಎಷ್ಟಿಮಧು ಇರ್ಬೋದು, ಬೂತ್ಕುಂಬಳಕ ಇರ್ಬೋದು. ಸೊ ಮೈಂಡ್ ರಿಲೇಟೆಡ್ಡು ಬೇರೆ ಬೇರೆ ಥರದ್ದು ಬ್ರಾಹ್ಮಿ 2 ವೆರೈಟಿ ಬರುತ್ತೆ, ಜಲಬ್ರಾಹ್ಮಿ ಮತ್ತು ಇದು. ಸೊ 2 ವೆರೈಟಿದು ಇದೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊತೀವಿ. ಕೆಲವು ಶಕ್ತಿಹೀನತೆ ಇದೆಲ್ಲ ಇದ್ರು ಅಂದರೆ ಬಲ, ಅತಿ ಬಲ, ಬೇಕಾದಷ್ಟು ಕಷಾಯಗಳು, ಲೇಹಗಳು ಎಲ್ಲ ಇದೆ, ನಾವು ಅದನ್ನು ಉಪಯೋಗಿಸ್ಕೊತೀವಿ. ಇನ್ನೊಂದು ಪ್ರೊಸೀಜರು, ಈ 2 ಪ್ರೊಸೀಜರ್ಸು ಸಾಕಷ್ಟು ಮೆನೋಪಾಸಲ್ ಹೆಂಗಸರಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಹೈಪರ್ ಟೆನ್ಷನ್ ಇದೆಲ್ಲ ಆದರೆ ರಾತ್ರಿ ನಿದ್ದೆ ಬರದೇ ಇರೋದು. ಡಾಕ್ಟ್ರೇ ನಾನು 10 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ, 3 ಗಂಟೆ ಯೂರಿನ್ಗೆ ಎಚ್ಚರ ಆಗುತ್ತೆ, ಆಮೇಲೆ ನಿದ್ದೆನೇ ಬರಲ್ಲ. ನೋ ಸ್ಲೀಪ್. 3 o'clock ಆಗಿದ್ಮೇಲೆ ನಿದ್ದೆನೇ ಇಲ್ಲ, 4 ಗಂಟೆಗೆ ಎದ್ಬಿಟ್ರೆ ನಿದ್ದೆನೇ ಇಲ್ಲ, 2 ಗಂಟೆಗೆ ಎದ್ದರೆ ನಿದ್ದೆನೇ ಇಲ್ಲ. ನನಗೆ ಅದು ಒಂದು ಯೋಚನೆ ಆಗೋಗ್ತಿದೆ ಅಂತ. ಆಮೇಲೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟೋಗ್ಬಿಡ್ತಾರೆ. ಅದೆಲ್ಲ ಅಭ್ಯಾಸ ಮಾಡ್ಕೊಂಡು ಇನ್ನೂ ಕಾಂಪ್ಲಿಕೇಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸೊ ಇಂಥ ಸಿಚುಯೇಷನಲ್ಲಿ ನಮ್ಮ ಪಂಚಕರ್ಮದಲ್ಲಿ ಶಿರೋಧಾರ, ಈ ಎಣ್ಣೆಯಲ್ಲಿ ಹಾಕಿ ದಾರ ಮಾಡೋದು, ತಕ್ರಧಾರ, ಇದು ಬೇರೆ ಬೇರೆ ಥರದ್ದು ಜಟಮಾಂಸಿ ಇದೆಲ್ಲ ಹಾಕಿ ತಕ್ರಧಾರ ಅಂತ ಮಾಡ್ತೀವಿ, ಶಿರೋಧಾರ ಅಂತ ಮಾಡ್ತೀವಿ. ಈ ಧಾರ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಒಂದು ಸ್ಲೀಪ್ ಪ್ಯಾಟ್ರನ್ ಕಳ್ಕೊಂಡಿರೋದು ವಾಪಸ್ ಬರುತ್ತೆ. ಈ ಫಸ್ಟ್ ಟೈಮ್ ನಾನು ಈ ಸಾಕಷ್ಟು ಪೇಷಂಟ್ಸು ಫಸ್ಟ್ ಟೈಮ್ ನಾನು ಶಿರೋಧಾರ ಪ್ರಿಸ್ಕ್ರೈಬ್ ಮಾಡ್ತೀನಲ್ವ, ನಾನು ಅವ್ರ ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಾಗ ಫಸ್ಟ್ ವಿಸಿಟ್ ನಾನು ಕೊಡ್ತೀನಿ, ಆ ಹುಡುಗರು ಕರೆಕ್ಟಾಗಿ ಅವ್ರನ್ನ ಮಲಗಿಸಿ ಮಾಡ್ತಾಯಿದ್ದಾರ ಅಂತ. ನಾನು ಒಂದು 10 ನಿಮಿಷ ಶಿರೋಧಾರ ಶುರು ಆಗಿದ್ಮೇಲೆ ಒಳಗಡೆ ಹೋಗ್ತೀನಿ. 90% ಕೇಸಲ್ಲಿ ಎಲ್ಲ ಗೊರಕೆ ಹೊಡಿತಾ ಇರ್ತಾರೆ. ಆ ಶಿರೋಧಾರ ಶುರು ಮಾಡ್ತಾರಂಗೆ ನಿದ್ದೆಗೆ ಹೋಗ್ತಾರೆ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಮ ಪಂಚಕರ್ಮ ಸೆಂಟರ್ ಮನೆ ಹತ್ರ ಎಲ್ಲಿದೆ, ಆ ಡಾಕ್ಟ್ರ್ ಪಾಪ ಓದಿ ಒಂದು ಸೆಂಟರ್ ಅಂತ ಹಾಕೊಂಡಿರ್ತಾರೆ, ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಪಂಚಕರ್ಮ ಶಿರೋಧಾರ ಒಂದ್ಸಲಿ ಮಾಡಿಸ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಗಿನ್ಷನ್ನು ಎಲ್ಲ ತೆಗೆದುಬಿಡುತ್ತೆ, ಸ್ಟ್ರೆಸ್ ಎಲ್ಲ ಕಂಪ್ಲೀಟಾಗಿ ತೆಗೆಯುತ್ತೆ. ಸೊ ಈ ಶಿರೋಧಾರ ಮಾಡಿಸ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಿದ್ದೆಗೆ ಹೋಗ್ತೀರಾ, ಇನ್ಸ್ಟೆಂಟ್ ಕಾಮ್ನೆಸ್ ಬರುತ್ತೆ. ಕೆಲವರು ನಿದ್ದೆ ಮಾಡದೇ ಅಂಥವ್ರಿಗೆ ಒಂದು ಕಂಟಿನ್ಯೂಸ್ ಆಗಿ 4-5 ದಿವಸ ಸಂಜೆ ಹೊತ್ತು ಶಿರೋಧಾರ ಹೇಳಿಬಿಟ್ರೆ ನಿಧಾನ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಅದರಲ್ಲಿ ಸಾಕಷ್ಟು ಮೆಡಿಕೇಟೆಡ್ ಆಯಿಲ್ಸು ಅದೆಲ್ಲ ಇದೆ. ಮತ್ತೊಂದು ಪ್ರೊಸೀಜರು ನಸ್ಯ. ಕೆಲವು ಸಲ ಈ ಮೈಗ್ರೇನ್ಗಳು ಇದೆಲ್ಲ ಬಂದಾಗ ಈ ನಸ್ಯಗಳು ನಾವು ಕೊಡ್ತೀವಿ. ಮೂಗಲ್ಲಿ ಹಾಕಿಬಿಟ್ಟು ಗಂಟ್ಲುವರೆಗೂ ಬರುತ್ತೆ, ಅದನ್ನು ಸ್ಪಿಟ್ ಮಾಡೋದು. ಈ ಪ್ರೊಸೀಜರ್ ನಸ್ಯ ಅಂತ ಕರಿತೀವಿ. ಈ ಸ್ಟ್ರೆಂಥನಿಂಗ್ ಎಣ್ಣೆಗಳು, ತುಪ್ಪಗಳಿಂದ ನಸ್ಯಗಳು ಕೊಡ್ತೀವಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ನಸ್ಯ ಹಾಗೂ ದಾರ ಅಭ್ಯಂಗ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಬೋದು. ಪಂಚಕರ್ಮ ಹೋದ ಸಂಚಿಕೆ ಬಗ್ಗೆ ಅಲ್ಲಿ ನಾನು ಹೇಳಿದೆ, ಪಂಚಕರ್ಮದ ಬಗ್ಗೆ ಸ್ನೇಹನ, ಸ್ವೇದನ ಹಾಗೂ ವಿರೇಚನ ಕ್ರಿಯೆಗಳು ಇದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಸ್ತಿ ಚಿಕಿತ್ಸೆ ಇನ್ನೊಂದು, ಯಾಕಂದರೆ ಇದರಲ್ಲಿ ವಾತ ಇಂಪಾರ್ಟೆಂಟ್ ಆಗಿರೋದು. ಹೊಟ್ಟೆ ಉಬ್ಬರ ಇರುತ್ತೆ. ಈ ಮೆನೋಪಾಸಲ್ ಹೆಂಗಸರಲ್ಲಿ ಕೆಲವು ಸಲ ಹೊಟ್ಟೆ ಉಬ್ಬರ, ಡೈಜೆಷನ್ ಕರೆಕ್ಟಾಗಿರಲ್ಲ. ಅಂಥ ಟೈಮಲ್ಲಿ ಹಳ್ಳೆಣ್ಣೆಯಲ್ಲಿ ಲೂಸ್ ಮೋಷನ್ ಮಾಡಿಸೋದು ತುಂಬ ಹೆಲ್ಪ್ಫುಲ್ಲು. ಆಮೇಲೆ ಒಂದು ಚಿಕ್ಕದಾಗಿ ಎಣ್ಣೆ ಎನಿಮಾ ಕೊಟ್ಟುಬಿಟ್ರೆ ಹೊಟ್ಟೆ ಉಬ್ಬರ ಎಲ್ಲ ಹೊಟ್ಟೋಗುತ್ತೆ. ಅದನ್ನು ವೈದ್ಯರ ಹತ್ರನೇ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಹಾಗೂ ಊಟದಲ್ಲಿ ಸ್ವಲ್ಪ ಈ ಹಿಂಗು, ಬೆಳ್ಳುಳ್ಳಿ ತುಂಬ ಒಳ್ಳೆಯದು, ಅದರಲ್ಲಿ ಅಮೃತ ಸತ್ವ ಇರುತ್ತೆ.
ಬೆಳ್ಳುಳ್ಳಿ ತುಂಬ ಒಳ್ಳೆಯದು, ಈ ಮೆನೋಪಾಸಲ್ಲೂ ತುಂಬ ಹೆಲ್ಪ್ಫುಲ್ಲು. ಕೆಲವು ಸಲ ಸ್ವಲ್ಪ ಹೀಟು ಜಾಸ್ತಿ ಮಾಡಿಬಿಡುತ್ತೆ. ಬಟ್ ಈ ಬೆಳ್ಳುಳ್ಳಿನ ನೀವು ಹಾಲಲ್ಲಿ ಹಾಕಿ ಕುದಿಸಿದ್ರೆ, ಒಂದು ಇಡೀ ಬೆಳ್ಳುಳ್ಳಿ ತೊಗೊಳ್ಳಿ, ಸಿಪ್ಪೆ ಎಲ್ಲ ತೆಗೆದುಬಿಡಿ, ಅದನ್ನು ಜಜ್ಜಿಬಿಡಿ ಕ್ಲೀನಾಗಿ. ಒಂದು ಲೋಟ ಹಾಲು, 1 ಲೋಟ ನೀರು ಹಾಕ್ಬಿಟ್ಟು ಅದನ್ನು ಕುದಿಸಿ, 1 ಲೋಟ ಹಾಲು ಹಾಕಿರೋಷ್ಟರಲ್ಲಿ ಇಳಿಸ್ಕೊಳ್ಳಿ. ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಡಿ. ನಾನ್ ಡಯಾಬಿಟಿಕ್ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ, ಡಯಾಬಿಟಿಸ್ ಇದ್ದರೆ ಸಕ್ಕರೆ ಹಾಕ್ಕೊಂಬಿಡಿ. ಅದನ್ನು ಕುಡೀರಿ. ನಿಮ್ಮ ದೇಹದ ನೋವುಗಳೆಲ್ಲ ಕಮ್ಮಿ ಆಗುತ್ತೆ. ಮೆನೋಪಾಸಲ್ ಪೇನ್ಸು ಸಿಮ್ಟಮ್ಸು ಇದಾಗುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸು ಬರುತ್ತೆ. ಈ ಸಿಂಪಲ್ಲು ಹಾಲು ಬೆಳ್ಳುಳ್ಳಿ ಬಗ್ಗೆ ಹೇಳಿದ್ದೀನಿ. ಹಾಗೆ ಈ ದಾಳಿಂಬೆ ಹಣ್ಣು ಕೂಡ ತುಂಬ ಹೆಲ್ಪ್ ಆಗುತ್ತೆ. ದಾಳಿಂಬೆ ಜ್ಯೂಸ್ ಕೊಡೋದು ಈ ಡೈಜೆಷನ್ಗೆ, ಹೊಟ್ಟೆ ಉಬ್ಬರಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಹರಿತಕಿ, ನಾನು ಹಿಂದಿನ ಸಂಚಿಕೆಯಲ್ಲಿ ತ್ರಿಫಲ ಬಗ್ಗೆ ಹೇಳಿದೆ. ಹರಿತಕಿ ಅಳಲೆಕಾಯಿನ ಅದ್ರದ್ದು ಔಷಧಿಗಳು ತೊಗೊಳೋದ್ರಿಂದನೂ ಹೊಟ್ಟೆ ಉಬ್ಬರ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಈ ಮೆನೋಪಾಸಲ್ಲಿ ಈ ಹೊಟ್ಟೆ ಉಬ್ಬರ ಇದು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಸರ್, ಮೆನೋಪಾಸ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ಡೀಟೇಲ್ಸ್ನ ಕೊಟ್ಟಿದ್ದೀರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಮಸ್ಕಾರ.